ಕಂಪನಿ ಮಾರಕ್ಕೆ ಇಲ್ಲಿ ಬಂದು ಹೇಳ್ತೀವಿ ನಾವು ಕ್ಯಾಶ್ ಬಂದ್ ಮಾಡೋದು ಇಲ್ಲಿ ಹೂವು ಹೋಗೋದು ಮಾಡ್ಕೊಂಡು ಬಾರ್ಸೋದು ನಾವಿಲ್ಲಿ ಊರಿಗೆ ಕಾಲಿಟ್ಟರೆ ಸಾಕು, ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗರಲ್ಲಿ ಆಗುತ್ತದೆ ಕೊಳಕ, ಗಂಟುತ್ತದೆ ಮಹಾಕಳಂಕ. ನೋಡುಗರ ಕಣ್ಣು ಎರಡಿದ್ದರು, ನೋಟ ಮಾತ್ರ ಒಂದೇ. ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡ ಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ. ಅಂದಾಗ ಈ ಜೈರಾಜ್ ಹೆಸರನ್ನು ಕೇಳಿದರೆ ಎದುರಾಳಿಗಳ ನರನಾಡಿಯಲ್ಲಿ ಹರಿಯುವ ರಕ್ತವು ಕೂಡ ಅಂತಂದರೆ ನಾನು ಕಟ್ಟದ್ರ ಬೆಕ್ಕಿಗೆ ಅಡ್ಡವಾಗಿ ನಿಂತಿರುವ ಆ ಕೂರ್ಲಿಂಗದ ಹೊಲವನ್ನು ಪಡೆದುಕೊಳ್ಳಕ್ಕೆ ಹೋದರೆ ಅಡ್ಡ ಬರುವನಲ್ಲ ಆ ಕೂರ್ಲಿಂಗನ ತಮ್ಮ ಅರ್ಜುನ. ಹೇ ಅರ್ಜುನ, ಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ ಬಿರುಗಾಳಿಯಾಗಿ ನಿನ್ನ ಮನೆ ಹೊಕ್ಕು, ಸೊಂಟ್ರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನನ್ನು ಗಾಳಿಗೆ ತೂರದಿದ್ದರೆ ಮೇರಾ ನಾಮ್ ಜಯರಾಜ್ ಕೋ ನೈ ಹೋಗಾ. ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಎದುರಿಸಿ ಹೋದನಂತಲ್ಲ ಆ ಬಣ್ಣ ಬಡ್ಡಿ ಮಗ ಅರ್ಜುನ. ಸಾವುಕಾರ ಏನು ಕೇಳಾಕ ಹತ್ತೀರಿ ಇದನ್ನತನ? ಅಲ್ಲಿ ಕಾಡಿಗೆ ಶಿವ್ ಹೆಂಗೆ ಅನಿಸ್ಕೊತ ರಾಜ ಅನಿಸ್ಕೊಂಡಿರ್ತತ್ರಿ. ಅಂತಾದ ನಿಮ್ಮ ದನಿಗೆ ಬೆಚ್ಚಿ ಬಿದ್ದಿರ್ಬೇಕಾದ ಯಾಕಾಚಿ ತಿಕ್ಕೊಂಡ್ರೆ ಸಾವುಕಾರ ಬರೇ ಹ್ಞೂ ಅನ್ರಿ, ನೋಡಾಕ ಮುದುಕರ್ಗತೆ ಕಾಣ್ತಿರ್ಬೇಕಣ್ಣ. ಸದ್ದ ಹ್ಞೂ ಅಂದ್ರೆ ಹೊಸಿಕೆ ಹಾಕಿ ಬಿಡೋಣ್ರಿ ಅದನ್ನ.
ದೊಡ್ಡ ಮಾತು ಗೊತ್ತಂದ್ರಿ ಅಮ್ಮವ್ರ ಗಂಡ ಅಮ್ಮೀರ ಅಂದ್ರ ಎಣ್ಣಿ ಕೊಟ್ಟಿಗೆ ಅಬ್ದುಲ್ ಪರಿಸ್ಥಿತಿ ಸಾವುಕಾರ ಅದೇನೋ ಅಂದಾರ ಅದ ಹೆಚ್ಚ ಮನುಷ್ಯ ಆತ್ರ ಹಂಗ ಬಿಚ್ಚಿದ ಎಣ್ಣೆತ್ರಿ ಬಾದಿವ್ಸ ಬದುಕಂಗಿಲ್ಲತ್ರಿ ಬಾದಿವ್ಸ ಬದುಕಂಗಿಲ್ಲತ್ತ ಗೋಲಕಾರನೇ ನೊಣ ಹೆಚ್ಚಾದ ಮಾತ್ರಕ್ಕೆ ಈ ಊರಿನಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರು ಮಾಡಲು ಬಂದರೆ ಮದ್ದು ತುಂಬಿದ ನನ್ನ ಬಂದೂಕಿನ ಕೊಂಡಿನ ಸಾಧ್ಯವಿಲ್ಲದೆ ಯಮಲೋಕಕ್ಕೆ ಕಳಿಸಿಬಿಡುತ್ತಾರೆ ಈ ಜೈರಾಜ್. ಶ್ರೀರಾಮ್ 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 ಹೇ ಜೈರಾಜ್, ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಯಮಲೋಕೆ ಕಳಿಸಲು ಇವನೇನು ಹಾದರದ ಪಿಂಡವಲ್ಲಲೇ ಪಂಚ. ಇವನು ಕನ್ನಡ ತಾಯಿಯ ಪತಿವ್ರತೆ ಹೆಮ್ಮೆಯ ಗಟ್ಟಿ ಪಿಂಡವಿದು. ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆಯಲ್ಲಲೇ ನಿನ್ನಂತ 100 ಜನ ಬಂದೂಕಿನಿಂದ ಬಂದರು. ಅವರ ಎದೆ ಗುಂಡಿಗೆ ಸೀಳಿ ರಕ್ತ ಕುಡಿಯಲು ಬಂದಿರುವ ಗಂಡುಗಲಿಗಳ ಗಂಡ ಗಂಡು ಗುಂಡಿಗೆ ಇರುವ ಅರ್ಜುನಿವನು. ಹುಷಾರ್. ಏ ಅರ್ಜುನ, ಆರ್ಭಟಿಸಿ ಮಿಂಚಿ ಮರೆಯಾಗುವಂತೆ ಸ್ವತ್ತಿನಿಂದ ಆರ್ಭಟದ ಮಾತುಗಳನ್ನು ಆಡಿ ಎಡೆಪಾಯಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡಗಂಬಕ್ಕೆ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಳಿಸಬೇಕಾಗುತ್ತದೆ. ಎಚ್ಚರ. ಲೇ ಜೈರಾಜ್, ಮೈ ಚರ್ಮ ಸುಳಿಯಲು ಇವನೇನು ನೀನು ಸಾಕಿದ ಕುರಿಮರಿಯಲ್ಲಲೇ. ಇವನು ಕೆರಳಿದ ಸಿಂಹ. ನಿಮ್ಮಂತ ಮದ್ದಾನೆಗಳನ್ನು ಬೆನ್ನಟ್ಟಿ ನಿಮ್ಮನ್ನು ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನಲು ಬಂದಿರುವ ಹಸಿದ ಹೆಪ್ಪುಲಿ. ಹಸಿದ ಹೆಪ್ಪುಲಿ. ಹೆಪ್ಪುಲಿ ಎಂದು ಗಂಭೀರದಿಂದ ಮಾತನಾಡಿದರೆ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸುವೆ. ಹುಷಾರ್. ತಮ್ಮ ಅರ್ಜುನ, ಅದೇನೋ ಅತ್ತಾರಲ್ಲ, ಅಬ್ಬರ್ಸ್ವಾದದ್ದು ಮಳಿ ಅಲ್ಲತ್ತ ಮತ್ತು ಗಬ್ಬಾಗಂಗಿಲ್ಲ, ಅದು ದನ ಅಲ್ಲತ್ತಪ್ಪ ಅರ್ಜುನ. ಲೇ ಕುಲಕರ್ಣಿ, ಹಂಗಾರು ಹುಣ್ಣಿಗೆ ಕನ್ನಡಿಬೇಕಲ್ಲಿ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಬಗಳುವ ನಾಯಿ ನನ್ನ ಮಗ ನೀನು. ಏನು ಗೊತ್ತಿಲ್ಲದ ತರ ನಡೆಸ್ತಾ ಇದೆಯಲ್ಲ ನೀನು. ನಿಮ್ಮ ಸಾಹುಕಾರ ಮತ್ತೊಬ್ಬರ ಹೊಲಕ್ಕೆ ಬೇಲಿ ಹಾಕಲು ಹೊರಟಿರಲ್ಲ, ನಾಚಿಕೆಯಾಗಬೇಕು ನಿಮ್ಮ ಯೇಸು ಜನ್ಮಕ್ಕೆ. ಅಂದೇ ನೀನು ನನಗೆ ಹೇಳಿದ್ರಲ್ಲ ನಿಮ್ಮ ಹೊಲಕ್ಕೆ ಕೊಟ್ಟು ಕರೆಸುತ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ನಿನ್ನ 3 ಎಕರೆ ಜಮೀನಿಂದ ಬಂದಾಗಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ಏನಂದ್ರೆ ಅಬ್ದುಲ್ 3 ಎಕರೆ ಹೊಲ. ಲೇ ಜಯರಾಜ್, ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಒಂದು ಬಂಡೆಯನ್ನು ಅಲುಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಅಂತೆ ಬಲ್ಲವರು ಹೇಳಿದ್ದಾರೆ, ಸಣ್ಣಗೆ 1000 ನೆಬಲ ಅಂತ. ಅಷ್ಟೇ ಯಾಕೆ, ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ 300 ಎಕರೆ ಜಮೀನು ಇದ್ದರೂ ಸಹ ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ
ಲೇ ಜಯರಾಜ್, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂಥ ಮಾಡಿ ಪಾಂಡವರು ಕೆಟ್ಟರು. ಇನ್ನು ನೀನ್ಯಾವ ಲೆಕ್ಕಲಿ? ಈ ನಿನ್ನ ಸೊಕ್ಕಿನ ಮಾತಿನಿಂದ ನೀನು ಸರ್ವನಾಶವಾಗ್ತೀಯ ನೋಡು. ಏನ್ ನೋಡ್ತಮ್ಮ ಅರ್ಜುನ, ನಿನ್ನ ಜಿಂದ ಕಟ್ಟಿ ಕುಸ್ತಿ ಆಡಕ್ಕೆ ನಮ್ಮ ಸಾವುಕಾರ ಹುಟ್ಟಿದವ್ರಿಗೆ ಬೈತಾನ. ತಮ್ಮ ನಿನ್ನ ಕೂಡ ಜಿದ್ದ ಯಾಕೋ? ಸಮಾಧಾನ ಕೂತು ಬಗೆಹರಿಸು. ಏನಂತೆ? ಏ ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನಾನಲ್ಲ, ನೀನು ನಿಮ್ಮ ಸಾಹುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದು ಪಾಪ ಹುಡುಗ ಮಾತಂದ್ರ ಕಿಮ್ಮತ್ ಕೊಟ್ಟಂಗ ನೋಡೋಣ ಅವ್ರ. ಅಲ್ಲ ಅರ್ಜುನ, ಆನ್ಯಾಗಿ ಹುಟ್ಟಿ ಕಬ್ಬು ತಿನ್ನಿದ್ದ ಈಟ ಕಾಲ ಇಡೀ ಬ್ಯಾಗಿ ಸಾಕಿ ಲೇಸ. ಅರ್ಜುನ, ನೀನು ಹೊಲಕ್ಕೆ ಏನು ಕಿಮ್ಮತ್ ಹೇಳ? ನಮ್ಮ ಸಾವುಕಾರ ಸದ್ದ ಹತ್ತ ನಿಂತ ಫೋನ್ ಪೇನ ಮಾಡ್ತಿರ್ತಾರ. ನೋಡಿ ಕುಲಕರ್ಣಿ, ಬೇಡುವ ಬಡವನಿಗೆ ಎಷ್ಟೆಂಬುದೇ ಗೊತ್ತಾಗುವುದಿಲ್ಲ. ನೀವೇ ಕೇಳಿ ಎಷ್ಟು ಕೊಡ್ತೀರಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ಸಾವುಕಾರ 10 ನಿಮಿಷ ಸಾಯ್ತಿದ್ದ, ಒಂದು 5 ನಿಮಿಷ ಸಾವುಕಾರ ಬಾಯ್ರಪ್ಪ. 3 ಎಕರೆ ಹೊಲಕ್ಕ ಯಾರು ಸಾಕ್ಷಿ ಕರ್ಕೊಂಡು 3 ಕೋಟಿ ರೂಪಾಯಿ ರೊಕ್ಕ ಕೊಡ್ತು. ಅಟ್ಟ ಅಲ್ದ ಸಿಕ್ಕಾಪಟ್ಟಿ ಸಾರಿ ಕಲ್ತ ನಮ್ಮ ತಮ್ಮ ಫೋನಿ ಊಟ ಹೇಳ್ಕೊಂಡು ಆಚರಿದ್ರು. ಅವಗೊಂದು ಗೌರ್ಮೆಂಟ್ ಕುಡ್ಕೊಂಡ್ರೇನವ್ರ. ಅಟ್ಟ ಅಲ್ದ ಅವ್ರಿಗೆ ಅದನ್ನು ಕೊಟ್ಟಿ ಇವ್ರಿಗೆ ಕೊಟ್ಟಿ ನಂಗೇನು ಕೊಟ್ಟಿ ಅಂತೇಳಿ ಕೈ ಆಡ್ಸಿದಾರ. ನಮ್ಮ ಅರ್ಜುನ, ನಿನಗೆ ಮಜಾ ಮಾಡಾಕ ಮಜಾ ಹೇಳಾಕ ಜಗ್ಗನ ಹೇಳಿ ಒಂದು ಹುಡುಗಿನ ತೋರಿಸ್ನು. ಅರ್ಜುನ, ಇದನ್ನ ಕಾದಾಗ ಇದು ಕಾಮನಲ್ಲೇ ಕಾಮನ. ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ಹೇಸಿ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ. ಇನ್ನೊಂದು ಸಾರಿ ಹಗಕಟ್ಟ ಮಾತುಗಳನ್ನು ನನ್ನ ಮುಂದೆ ಆಡಿದ್ದೆ ಆದ್ರೆ ಮಗನ, ನಿನ್ನ ಕುತ್ತಿಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಡ್ತೀನಿ ಮಗನ. ಅಲ್ಲ ಹೊಯ್ದ ಬುದ್ಧಿಡ್ರ ಯಾಕೋ ಬಡಿಯಾಕ ಕಾಣಿಸ್ತದ. ಯಾಕೆ ಮುದುಕು ಮನುಷ್ಯನ ಜಗ ಇರ್ತು ತಮ್ಮ ಉಸಿರ ಕಟ್ಟಾಗ ಎತ್ಕೊಂಡಂಗೆಪ್ಪ. ಶಿವ ಅರ್ಜುನ, ಏನೋ ಮುದುಕು ಮನುಷ್ಯ ಚಪ್ಪುರದಿಂದ ಹೇಳಿದ ಹರಿದು ಮಾತೇನು ಅನ್ನ ಹುಡುಗಿ ಬೇಡ ಬಿಟ್ಟು ಬಿಡೋಣ. ಆದ್ರ ನಿಮ್ಮ ತಮ್ಮಗ ನೌಕರಿ ಹೇಳಿ ಕೊಡ್ತೀನಿ. ಅದಕ್ಕೆ ನೋಡು ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಐತಿ. ಆದರೆ ನನ್ನದೊಂದು ಕಂಡೀಷನ್ ಐತಿ. ಆ ಕಂಡೀಷನ್ಗೆ ನೀವು ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡಲು ರೆಡಿ. ನಮ್ಮ ಮಾತಿ ಒಪ್ಪಿ ಅಂದೆ ನಮ್ಮ ಜೀವ ದೇಶ ಸರ್ಕಾರ 32 ಸೂಟ್ ಹಾಕಿದಾಗ ನಮ್ಮ ಸಾಹುಕಾರ ಅದಕ್ಕೂ ಅಲ್ಲೇ ಅಂತಿಲ್ಲ ಅವ್ರ. ನನ್ನ ಕೈಯ ಕೊಟ್ಟಾರಂದ್ರ ಅದ ಬಗ್ಗೆ ಹೇಳ್ತ ತಿಳ್ಕೊಬಾರ್ದನ. ನೀ ಅದಕ್ಕೆ ಅಂಜಾಕ್ ಹೋಗ್ಬೇಡ. ನೀನು ಏನೇನು ಒಂದ್ ಸ್ವಲ್ಪ ಲೇಖದ ಬರ್ದಿಟ್ಕೋರಿ, ಏನೇನು ನಾವು ಹೇಳ್ಬಿಡಪ್ಪ. ನೋಡು ಕುಲಕರ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ನೀವು ಫ್ಯಾಕ್ಟ್ರಿ ಕಟ್ಟಲು ಸರ್ಕಾರ ನಿಗದಿ ಮಾಡಿರುವ ಹೊಲ ಬಾಳು ಬಿದ್ದಿಲ್ಲ, ಪಂಜರ ಭೂಮಿನೂ ಅಲ್ಲ. ನೀವು ಈಗ ಬಳಸ್ತಾ ಇರುವುದು ಫಲವತ್ತಾದ ಭೂಮಿಯನ್ನೇ. ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಎಲ್ಲಿದೆ ನಿಮ್ಮ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅರ್ಜುನ, ಕಾನೂನು ಪ್ರಕಾರವಾದ್ರ ಅಲ್ಲಿ ಆಕಾಶದಲ್ಲಿ ಕತ್ತಿ ಸಿಗಾಕಿಲ್ಲ ತಪ್ಪು ತಿಳ್ಕೊಬೇಡ. ಈ ಕಾನೂನ ಕಚೇರಿ ಏನಂದೇನಿ, ನಮ್ಮ ಸಾಹುಕಾರ ಅವನು ಹುಟ್ಟನ ಕರ್ದಿ ಮಾಡಿಬಿಟ್ಟಾರ. ಒಟ್ಟ ಕಂಡೀಷನ್ ಏನೇನು ಅವನು ಅದಕ್ಕಲ್ಲ. ಈ ಬಹುದೂರ
ತಡಬಾರ್ಕಿರ್ತಾನೋ ಚಿಂತೆ ಮಾಡಿ. ಲೇ ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರೂ ಕಾಣದಾಗೆ ಕುಳಿತು ಬಿಡುತ್ತದೆ. ಅಂದ ಮೇಲೆ ನೀನು ತಲೆ ಕೆಡಿಸಿಕೊಳ್ಳೋದು ಬೇಡ. ಕೋಲಕಾರನೇ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನ. ರೊಕ್ಕ ಮನ್ಯಾಗ ಬಿಟ್ಟು ಬಂದಿದ್ದೋಳ. ನೋಡ್ತಮ್ಮ, ಇದ್ರಾಗ ನಿನ್ನ ಪ್ರಕಾರ ಮಾತಾಡಿದಟ್ಟು 3 ಕೋಟಿ ಎಣಿಸ್ಬಾ. ಚಾ ಕುಡಿಯಾಕ 500 ತಕೊಂಡ ಅಂತಿದೀಪ. ಹಂಗೆ ಮಾಡಿ ಮಗನ ಅಲ್ಲ, ಇದ್ರಾಗ ಎಣಿಸ್ಕೋಪ 500 ಹೊಡ್ತರು. ಲೇ ಕುಲಕರ್ಣಿ, ನಾನು ಮೊದಲೇ ಹೇಳಿದ್ದೇನೆ, ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಕೊಡರಳಿತ್ತ. ಹೇಳಿ ನಿನ್ನ ಕಂಡೀಷನ್. ಮಾತಿನಂತೆ ದುಡ್ಡು ಕೊಟ್ಟೆನಲ್ಲ. ಏ ಜಯರಾಜ್, ನೀನು ನನಗೆ ಕೊಡುವ ಹಣ ನಿನ್ನ ಹತ್ತಿರ ಇಟ್ಟುಕೋ. ಅಟ್ಲೀಸ್ಟ್ ಆ ಹಣ ತಿಂದು 3 ದಿನ ಬದುಕಿ ತೋರಿಸು. ಒಂದು ವೇಳೆ ನೀನೇನಾದರೂ ಬದುಕಿದರೆ ನಾನು ಕೊಟ್ಟ ಮಾತಿನಂತೆ ಬಂದು ನನ್ನ ಹೊಲ ಕೊಡುತ್ತೇನೆ. ಒಂದು ವೇಳೆ ನೀನೇನಾದರೂ ಸತ್ತರೆ ನಿನ್ನನ್ನು ಮಣ್ಣು ಮಾಡಿ ಹೋಗುತ್ತೇನೆ. ಏ ಸಕ್ಕಿನ ಬಡವ, ಹಾಲಿಯನ್ನು ತಿಂದು ಬದುಕೋಲಕ್ಕೆ ನಾನೇನು ದನ ಎಂದುಕೊಂಡಿನು ರಾಸ್ಕಲ್. ಇವು ನಿಮ್ಮದು ಗೊತ್ತ ಇಲ್ಲ ಕಾಣಿಸತ್ರಿ. ಅಲ್ಲ ಅರ್ಜುನ, ನಮ್ಮ ಸಾವುಕಾರ ಮನ್ಯಾಗ ಮುಂಜಾನೆ 10 ರೂಪಾಯಿ ಬಾಸ್ಮತಿಗೆ ರೈಸ ಇರ್ತೈತಿ, ಕೊಬ್ಬರಿ ಶೇರ್ವಾನ ಇರ್ತೈತಿ. ಅಲ್ಲ ಇಷ್ಟೆಲ್ಲ ಇದ್ದಾಗ ಹಣ್ಣು ಐತಿ, ನೀರನ್ನು ಐತಿ ತಮ್ಮ ಅರ್ಜುನ. ಯಾವರೇ ಹಾಳಿ ತಿಂದು ಬದುಕ್ತಾನ. ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡು ಒಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚಿತವಾಗಿಯೇ ತಿಳಿಯಬೇಕಾಗಿತ್ತು ಈ ರೈತನ ತಾಕತ್ತು. ಅದನ್ನು ಬಿಟ್ಟು ಅನ್ನ ಕೊಡುವ ತಾಯಿನ ಬಂಜಿ ಮಾಡಾಕ ಹೊರಟಿರಲ್ಲ. ಹಣದ ಅಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು, ಆದರೆ ಹಗಲಿರುಳು ಎನ್ನದೆ ತಾಯಿಯ ಒಡಲಿನಲ್ಲಿ ದೊರೆಯುವ ಈ ರೈತರನ್ನು ಕೊಂಡುಕೊಳ್ಳಲು ಕೈ ಹಾಕಿದ್ದರಲ್ಲ ಮಕ್ಕಳ. ನಿಮ್ಮನ್ನು ಹತ್ತಿನಂತೆ ಹರಿದು ತಂದು ಬಿಟ್ಟೆವು. ಹತ್ತಿನಂತೆ ಹೊರ ತಿನ್ನಲು ಬಂದರೆ ಮರಳಿ ಕಬ್ಬಿದ ನಿನ್ನ ದೇಹವನ್ನು ತುಂಡಾಗಿ ಕತ್ತರಿಸಿ ನಾನು ಸಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತದೆ ಎಚ್ಚರ. ಏ ಸಾವುಕಾರ, ಒಪ್ಪಿದಿನಿಂದ ಎದೆ ಒಪ್ಪಿಸಿ ಬಂದಿದ್ದೇ ಆದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸವನ್ನು ಕಿತ್ತು ಹೊಸಕ್ಕೆ ಹಾಕಬಲ್ಲೆ. ಹಣದಾಸೆಗೋಸ್ಕರ ಭೂತಾಯಿಯನ್ನು ಮಾರುವ ಹೊಲಸು ಈ ರಾಜಕಾರಣಿ ಎಂದು ತಿಳಿದುಕೊಂಡಿರುವ ನನ್ನನ್ನು. ಇವನು ನೇಗಿಲ ಯೋಗಿ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದಡ್ಡತನದಿಂದ ದೊಡ್ಡ ಮಾತುಗಳನ್ನು ಆಡಿ ದೊಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ. ಕುರಿಯಲ್ಲದೆ ಇವನು ನಿಮ್ಮಂತ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತ ಹುಲಿ. ಲೇ, ನಿಮ್ಮಂತ ಹೆಣ್ಣು ಹುಲಿಗಳನ್ನು ಸಾಕು ಸಲಗಿದ ಗಂಡು ಹುಲಿ ಇವನು ಜೈರಾಜ್.
ಬಂಡ ಧೈರ್ಯ ಮಾಡಿ ಬಂದರೆ ಎಂದಗಲಿದ ಗೋವಿನಂತೆ ಮಸನಕ್ಕೆ ಕಳಿಸುವೆ. ಏ ಜಯರಾಜ್, ಹಾಗೆಂದ ಮಾತ್ರಕ್ಕೆ ಸಿದ್ಧಿಗೆ ಬಿದ್ದರೆ ಜೀವ ಹೋದರೂ ಹಿಂಜರಿಯುವುದಿಲ್ಲ. ಈ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಲೇ ತಮ್ಮ ಅರ್ಜುನ, ಎಷ್ಟು ರೊಚ್ಚಿಗೆದ್ದು ಮಾತಾಡಕತ್ತಿದ್ವು. ಸಮಾಧಾನ ಮಾಡ್ಕೋರು, ಸಮಾಧಾನವೇ ಮಾಡ್ಕೋ. ನೋಡು ಕುಲಕರ್ಣಿ, ನೋಡು ಗೌಡ, ಮುತ್ತಿನಂತ ಮಾತು ಹೇಳುತ್ತೇನೆ ಕೇಳು. ನೀನು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಕಿ ಪತ್ರಿಗೆ ಸಮಾನ. ಲೇ ಕುಲಕರ್ಣಿ, ನಿನಗೂ ನಿಮ್ಮ ಸಾವಕಾರನಿಗೂ ಒಂದು ಮಾತು ಹೇಳುತ್ತೇನೆ ಕೇಳು. ಇನ್ನೊಂದು ಸಾರಿ ನಮ್ಮ ಹೊಲದ ತಂಟೆಗೆ ಏನಾದರೂ ಬಂದರೆ ಮಕ್ಕಳ, ನಿಮ್ಮನ್ನು ಅದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತೇನೆ, ಎಚ್ಚರ. ಸುನಾಮಿ ಸುಂಟ್ರಗಾಳಿ ಯಾವಾಗಲೂ ಒಂದು ಸಾರಿ ಬರುತ್ತೆ. ಕೆಲವರಿಗೆ ಅದು ಬರುತ್ತೆ ಅಂತ ಭಯ ಇರುತ್ತೆ, ಅದು ಬಂದು ಹೋದ ಮೇಲೆ ಅದರ ಹವಾ ಇರುತ್ತೆ. ಲೇ ಜಯರಾಜ್, ನಾನು ಬರೋವರೆಗೂ ಮಾತ್ರ ನಿನ್ನ ಹವಾ. ನಾನು ಬಂದ್ಮೇಲೆ ನಂದೇ ಹವಾ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಸಾವುಕಾರ, ಇವನು ಹವಾ ಹವಾ ಅಂದೇನು ಪಂಚರ್ ಅಂಗಡಿ ಬಾಳುದ ಅಂಗಡಿ ದಗದ ಮಾತಾಡ್ತಾನೆ. ಸಾವುಕಾರ, ಏನು ಮಾತಾಡಿ ಮಾತಿಲ್ಲ ಅವನ ಮಗ. ಅಲ್ಲ ತುಂತರಗಾಯಿ ಬಂದಂಗೆ ಮಾತಾಡುವಾಗ್ರಿ ಕಣ್ಣಾಗ ನಾವು ಫುಟ್ಬಾಲ್ ಗತೆ ಕಾಣೋದು ಕಾಣಿಸುತ್ತೆ. ಬರೀ ಮಣ್ಣಾಗ ವರ್ಷ ಈಟಾಗ ಚಂಡಿ ಗತೆ ಕಾಣೋದು ಕಾಣಿಸುತ್ತೆ. ಏ ಕುಲಕರ್ಣಿ, ಒತ್ತಲೇ ಬಾಯಿ. ಏ ಅರ್ಜುನ, ಅಂದು ಗೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮಕ್ಕಿದರು. ಹಾಗೆ ಹಿರಣ್ಯಕಶಿಪು ತನ್ನ ಸೋದರ ಸಾವಿನ ಸೇಡಿಗಾಗಿ ದೇವಾನು ದೇವತೆಗಳ ಬಲೆ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿ ನಿನ್ನ ಮಣಿತನ ಸರ್ವನಾಶ ಮಾಡುವವರೆಗೂ ಸಮಾಧಾನವೇ ಇಲ್ಲ. ఎవడు కొట్టన బ్లేడ్ వస్తాది, నేను కొట్టన బ్లేడ్ తో పాటే భయం కూడా వస్తాది. ನಾವು ಸಾಕಾಗಿ ಅಳವ ಸರಿಯಾಗಿ ಸಾಲಿಬಿಡೋದು. ಸೆಬಿರನ ಏನಂದ್ರೆ ಅವನು ಹೊಡೆದ್ರೆ ಬ್ಲಡ್ ಮಾತ್ರ ಬರುತ್ತೆ, ನಾನು ಹೊಡೆದ್ರೆ ಬ್ಲಡ್ ಜೋಡಿ ಭಯನೂ ಬರುತ್ತೆ. ಯಪ್ಪ ಅಂಜಿಕೆ ನನಗ ಬರಾಕತೈತಿ. ಇಲ್ಲಿ ಕೂತು ಮಂದಿ ಮೊದ್ಲ ಬರೋಬರಿ ಇಲ್ಲ. ಇದೇ ಈಗ ಏನೋ ಒಂದು ಹೋಗ್ಯಾನ ಹವಾ ಐತಿ ಅಂತ ಹೇಳಿ ಎದ್ದು ಯಾವಾರು ಹಬ್ಬ ಹೇಳಿ ಬಂದ್ರೆ ಮತ್ತೆ ಇಲ್ಲೇ ಬಂದಿಗೆ ನನ್ನ ಸಾವುಕಾರ ಮೊದಲು ಹೋಗೋಣ್ರಿ. ಮತ್ತು ಇಲ್ಲಿ ಕೂತ್ರು ಬಗೆಹರಿಯಂಗಿಲ್ಲ ರೀ ಸೈಬಿರನ. ಅಲ್ಲಿ ಹೋಗೋಣ್ರಿ, ಟೇಬಲ್ದಾಗ ಕೂತು ಮಾತಾಡಿ ಪಚ್ ಮಾಡ್ಕೊಂಡು ಬಂದ ಅವಂಗ ನಾವು ಯಾರು ತುಣ್ಸುಣ್ರಿ ನಡಿ ಸಾವುಕಾರ. ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವೀರಾದಿ ವೀರ, ಸಾವಿರ ಹಳ್ಳಿಯ ಸರದಾರ. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾನೋ ತಂದಾನೋ ಈ ಜಗವ ತಂದಾನೋ, ತಂದಾನೋ ತಂದಾನೋ ಈ ಜಗವ ತಂದಾನೋ. ಬಾರೋ ಬಾರೋ ನನ್ನ ರಾಜಕುಮಾರ, ನನ್ನ ರಾಜಕುಮಾರ. ಹತ್ತೂರಲ್ಲಿ ನಿನ್ನ
ನಿನ್ನಂದ ಗಂಡ್ಯಾರಿಲ್ಲ ಹತ್ತೂರಲ್ಲಿ ನಿನ್ನಂದ ಗಂಡ್ಯಾರಿಲ್ಲ ಸರದಾರ ಬಂದ ನೋಡೋ ವಿರಾದಿ ನೀರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡೋ ವಿರಾದಿ ನೀರ ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ ತಂದಾನೋ ತಂದಾನೋ ಈ ಜಗಬ ತಂದಾನೋ 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 ಈ ಜಗಬ ತಂದಾನೋ ಬಾರೋ ಬಾರೋ ನನ್ನ ರಾಜಕುಮಾರ ನನ್ನ ರಾಜಕುಮಾರ ಮುರುಗಾ ಮುರುಗಾ ಹುಲಿ ಮುರುಗಾ ಬಂದ ನೋಡೋ ಹುಲಿ ಮುರುಗಾ 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 ಹುಲಿ ಮುರುಗಾ ಬಂದ ನೋಡೋ ಹುಲಿ ಮುರುಗಾ ಕಲಿಯುಗ ಈ ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮ ನಿತ್ಯಗೆಡಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಕಳನಾಯಕರ ಅಧಿಪತಿಯಾಗಿ ಈ ಪೃಥ್ವಿರಾಜ್. ಈ ಪೃಥ್ವಿರಾಜ್ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಬಡಿದು ಭೂಕಂಪವನ್ನೇ ಗಡ 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 ನಡಗಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್. ಜಯರಾಜ್, ಅಂದು ನಿನ್ನ ಬೆಳವಣಿಗೆಯ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಿ ನಿನಗೆದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕರೆದು ಅವರ ಹೆಣದ ರಾಸೆ ಮೇಲೆ ಅರಮನೆಯನ್ನು ಕಟ್ಟಿ ನಿನ್ನನ್ನು ರಾಜ್ಯಭಾರ ಮಾಡಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ್ ಎಂಬುದನ್ನು ಮಾತ್ರ ಮರೆಯಬೇಡ. ಮರೆತರೆ ಅಂದೇ ನಿನ್ನ ಮರಣ. मुर्गास्त्र के दूध देता है, सांप दूध पी के शरीर देता है. ಅಂದರೆ ಹಸು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ. ಹಾವು ಹಾಗಲ್ಲ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುತ್ತದೆ. ಅಂದಾಗ ಈ ಪೃಥ್ವಿರಾಜ್ ವಿಷ ಸರ್ಪವಿದ್ದಂತೆ. ತಲೆ ತಗ್ಗಿ ಬಂದವರಿಗೆ ಹಾಲನ್ನೇ ಕೊಡಬಲ್ಲ, ಎದುರಾಗಿ ನಿಂತವರಿಗೆ ವಿಷ ಸರ್ಪಕಾರ ಕೂಟದಂತೆ ವಿಷವನ್ನೇ ಉಗಳಬಲ್ಲ. ಜಯರಾಜ್, ನಿನ್ನ ತಂಗಿ ಸುಂದರಗಿಂತ ಅಪ್ರತಿಮ ಸುಂದರಿ, ಊರಿಗೆ ಯುವರಾಣಿ, ಸುಂದರ ಮೈಮಾಟದ ಬೆಳೆಗೆ ತುಂಬು ಯೌವನದ ಉಪ್ಪು ತಪ್ಪುಗಳ ನಡುವೆ ಕಾಮನವಿಲ್ಲಂತೆ ಮಿಂಚುವ
ನಿನ್ನರಮನೆಯಲ್ಲೇ ನಿನ್ನ ಸಮಾಧಿಯನ್ನು ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡಲಕ್ಕೂ ಹಿಂಜರಿಯುವುದಲ್ಲ ಈ ಪೃಥ್ವಿರಾಜ್. ये दुनिया दौलत पे चलते, दौलत है तो प्यार है, दौलत है तो इश्क है, दौलत है तो मोहब्बत है, दौलत नहीं है तो कुत्ता भी नहीं सुनता। इसीलिए तो सबका दौलत से मतलब है। एक मतलब है ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾನೋ ತಂದಾನೋ ಈ ಜಗವ ತಂದಾನೋ, ತಂದಾನೋ ತಂದಾನೋ. ಇದೇನಿದು ಹೊತ್ತು ಬೇರೆ ನೆತ್ತಿ ಮೇಲೆ ಬಂತು. ನಮ್ಮ ಮಾವು ಇಷ್ಟೊತ್ತಿಗೆ ಹೊಲಕ್ಕೆ ಬರ್ತೀನಿ ಅಂತ ಹೇಳೋದನ್ನು ಇಷ್ಟೊತ್ತಾದ್ರೂ ಬರಲಿಲ್ಲ. ನನ್ನಲ್ಲಿ ನೋಡಿದ್ರೆ ಬಹಳ ಕೆಲಸ ಇದೆ. ಇದನ್ನ ನಾನು ಒಬ್ಬರು ಮಾಡ್ಬೇಕಾ? ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾನೋ ತಂದಾನೋ ಈ ಜಗವ ತಂದಾನೋ, ತಂದಾನೋ ತಂದಾನೋ ಈ ಜಗವ ತಂದಾನೋ. ಬಾರೋ ಬಾರೋ ನನ್ನ ರಾಜಕುಮಾರ, ನನ್ನ ರಾಜಕುಮಾರ. ಮುಂಜಾನೆಯ ತಂಪಿನ ಕಿರಣಗಳೇ ಕರಿಬೆಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಇವಳ ಸೌಂದರ್ಯ ಅಂದಾಗ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಯಾರು ನೀನು? ಒಂಟಿ ಹೆಣ್ಣು ನಿಂತಿರ್ಬೇಕಾದ್ರೆ ಗೋಳಿ ನುಗ್ತಾ ಹಾಗೆ ನುಗ್ತಾ ಇದೆಯಲ್ಲ. ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತಿಸ್ತಾ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು इंग्लिश नेम टू अर्थ किंग, हिंदी से नाम से जमीन का रस, ಕನ್ನಡದಲ್ಲಿ ಪೃಥ್ವಿರಾಜ್. ಏನೆಂದೆ? ಯಾರು ನಾನು? ಈ ಊರ ಅಗರ್ಭ ಶ್ರೀಮಂತ, ಜಯರಾಜನ ಆಪ್ತ ಸ್ನೇಹಿತ, ದ ಕ್ಲೋಸ್ ಫ್ರೆಂಡ್. ಇನ್ನು ನಿನ್ನಂಥ ಒಂಟಿಯಾದ ರಸದುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕನ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂಥ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನೆಂದೇ ಎದುಕೊಂಡು ಬಂದಿದ್ದೆ ತಪ್ಪ? ಮಿಸ್ಟರ್, ನೀವ್ ಹೇಳ್ತಾ ಇರೋದು ತಪ್ಪಲ್ಲ. ಆದ್ರೆ ನಾಯಿ ಅಂತ ಚಪಲಕ್ಕೆ ಬಾಯಿ ತೆರಿತಾ ಇದೆಯಲ್ಲ, ಅದು ತಪ್ಪು. ಒಂಟಿ ಹೆಣ್ಣನ್ನು ರಸ್ತೆಯಲ್ಲಿ ತೊಳೆದ್ರೆ ನೋಡಿದ ಜನ ಎದ್ದು ಬಂದು ಚಪ್ಲಿ ಚಪ್ಲಿ ತಗೊಂಡ್ ಮಾಡ್ತಾರೆ. ನೋಡುವ ಜನರು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಡೆಸುವ ಸತ್ವ ನಾಮರ್ತರಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳನ್ನು ಆಡಿ ಹೆದರಿ ಹೋಗುವೆನೆಂದು ತಿಳಿದುಕೊಂಡಿರುವೆಯಾ? ನನ್ನ ಮೈಯಲ್ಲಿ ಹರಿಯುತ್ತಿರುವ ಪ್ರೇಮ ವಿರಹಾದಾಗ್ನಿಗೆ ಮತ್ತಷ್ಟು ಕೆಚ್ಚಬೇಡ. ಈ
ಕೆಚ್ಚದೆಯ ಉಪ್ಪು ಕಬ್ಬುಗಳ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ನನ್ನ ಹೆಬ್ಬಯಕೆ. ಆ ನಿನ್ನ ಹೆಬ್ಬಯಕೆಯು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮಿಸ್ಟರ್ ಪೃಥ್ವಿರಾಜ್, ಹೆಣ್ಣೆಂದರೆ ಕಾಮದ ಗೊಂಬೆ ಅಂತ ತಿಳಿದುಕೊಂಡಿದ್ದೇನೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾನಾರಿ ಎನ್ನುವುದು ನಿನ್ನಂತ ಮತಿಗಿನ ಗಂಡಸರಿಗೆ ಏನು ಗೊತ್ತೋ? ಸರಿಯಾಚೆ, ದೂರ ಸರಿಯಾಚೆ. ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲೆ ಕೆಸುವ ಬಂಡನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಹಠ. ಹಂಬಲದ ಹಠ? ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲ ಮಿಸ್ಟರ್ ಪೃಥ್ವಿರಾಜ್. ಇದು ಮಾನವಂತರ ಮನೆತನದಲ್ಲಿ ಬೆಳೆದ ಹಣ್ಣು. ಕಚ್ಚಿ ತಿನ್ನೋದಕ್ಕೆ ಬಂದ್ರೆ ಆ ಕಚ್ಚುವ ನಿನ್ನ ಹಲ್ಲನ್ನ ಕಿತ್ತು ಕೊಟ್ಟರು ನನ್ನ ಮಾವಂದಿರು. ಮಾನವಂತ ಮನೆತನದ ಹೆಣ್ಣು. ಮಾನವಂತ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ? ಮತ್ತಿಯಲ್ಲಿ ಮಮತೆಯಿಂದ ತಂಗಿ ಎಂದು ತಲೆಯಲ್ಲಿ ಅಂಗಿ ಕಚ್ಚಿ ಬೆತ್ತಲು ಮಾಡಿ ಕ್ರೀಡೆಯಾಡೋ ಬಂಡ ಜನರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಶೋಕಿ ಮಾಡುವ ಆಶಕ್ಕಾಗಿ ದುಡ್ಡಿದ್ದವನ ಹತ್ತಿರ ದಂಡತನದಿಂದ ತನ್ನ ಶೀಲವನ್ನೇ ಮಾಡಿಕೊಳ್ಳುವ ಬಂಡ ರಂಡೇರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಅಷ್ಟೇ ಯಾಕೆ ಬಂಗಾರದಂತಹ ಹೆಂಡತಿಯ ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವಾಸ್ತಿಯನ್ನೇ ಬಲಿ ಕೊಟ್ಟು ಬರುವ ಬಣ್ಣ ಗಂಡಂದಿರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ, ಇನ್ನು ಬೇಕಾ ಈ ನಿನ್ನ ಮಾನವಂತ ಮನೆತನದ ಇತಿಹಾಸ? ಥು, ಪಾಪಿ, ನಿನ್ನ ವಿಕೃತ ಮನಸ್ಸಿನಿಂದ ಹೊಲಸು ಬಾಯಿಂದ ಮಾತಾಡೋದನ್ನು ಕೇಳಿಸ್ಕೊಂಡು ನನ್ನ ಮನಸ್ಸನ್ನು ಗಲೀಜು ಮಾಡ್ಕೊಳ್ಳೋದಿಲ್ಲ. ಮಿಸ್ಟರ್ ಪೃಥ್ವಿರಾಜ್, ಸಿಕ್ಕವರಿಗೆ ಸೆರಗು ಹಾಸೋದಕ್ಕೆ ನಾನೇನು ಸೂಳೆ ಅಲ್ಲ, ನಾನು ಗರತಿ ಹೆಣ್ಣು. ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು. ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಹೇಳಿ ಊರಿಗೆ ಊಟ ಹಾಕಿಸುವ ಸೋಗಿನ ಸೂಳೆಯರಿಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ನೀನು ಗರತಿಯಾದರೇನೋ ಸೋಳೆಯಾದರೇನೋ, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದೇ ನನ್ನ ಕೊನೆಯ ಸೇಬಾ ಚಿನ್ನ. ಹತ್ರ ಬರಬೇಡ, ದೂರ ಸರಿ ಹೋಗ್ಕಿರತ್ತಕ್ಕ. ನೀನೇನಾದ್ರೂ ನನ್ನನ್ನು ಮುಟ್ಟಿದ್ದೆ ಆದ್ರೆ ನಿನ್ನ ಕರ್ಮವನ್ನು ಆಲಿಸಿ ಆ ದೇವರು ಯಾರನ್ನಾದ್ರೂ ಕೊಟ್ಟು ಕಳಿಸ್ತಾನೋ? ದೇವರು मछली तपत हो पानी का वास्ते, मगर मैं तपत हो तेरा दिल का वास्ते. ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ಇಂತಹ ಗೊಡ್ಡು ಬೆದರಿಕೆಗೆ ಹೆದರೋಣಲ್ಲ ಈ ಪೃಥ್ವಿರಾಜ್. ನಿನ್ನಂತ ಗಂಡ್ಯಾರಿಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ಕೊಂಡಾಡೋ ತಂದಾಡೋ ಈ ಜಗವಾದ. ಲೇ ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನ ಕೆಲಸವನ್ನು. ಅಂದು ಮಹಾತ್ಮ ಗಾಂಧೀಜಿ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಹೇಳಿದ ಮಹಾತ್ಮ. ಬಟ್ ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧೀಜಿ ಕಂಡ ನವ ಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರೆಲ್ಲ ಸೇರಿಕೊಂಡು. ಯಾರೋ ನೀನು? ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು, ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು, ಯಾರಿದು ಒಂದೇ ರೊಚ್ಚಿಗೆದ್ದ
ರೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಬರ್ಚಿ ಹಾಕಿ ಹಿಡಿದು ಅದರ ಹಲ್ಲು ಕಿತ್ತು ಪೊಂಗಿನಾದದಿಂದ ಆಟವಾಡಿಸಬಲ್ಲ ಈ ಹಾವಾಡಿಗನಾರು. ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಗಂಡುಗಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕರ್ಣ. ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಲು ಸಿದ್ಧನಾಗೇ ಬಂದಿರುವೆಯ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಿ ಸಾಯಬೇಡ. ಹೊರಟು ಹೋಗು ಇಲ್ಲಿಂದ. ಸೇಡಿನ ಕಿಡಿ. ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಯೇ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲ ಮೋಡ ಕವಿದು ಸಿಡಿಲು ಕೋಲ್ ಮಿಂಚು ಆರ್ಭಟಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿರುವ ಸೇಡಿನ ಕಿಡಿಗೆ ಆಹುತಿಯಾಗಬೇಡ. ಮೊದಲು ಹೋಗು. ಇದನ್ನು ಅರಿಯದೆ ನೀನು ಮಂಗನಂತೆ ವರ್ತಿಸಿದರೆ ಜನಾರ್ದದಲ್ಲಿ ನಿನ್ನ ಹೆಣ ಬೀಳುವುದು ಈ ಕನ್ನಡ ಕೈಯಲ್ಲಿ ಎಚ್ಚರ. ಎಚ್ಚರ ಲೇ ಕರ್ಣ, ಆ ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ. ಲೇ ಕರ್ಣ, ಇವತ್ತಿನ ಕಾಮದ ಜ್ವಾಲೆಗೆ ಮತ್ತಷ್ಟು ಸೀಮೆಯನ್ನೇ ಸುರಿದೆಯಲ್ಲ, ಆ ವಿರಹದ ಜ್ವಾಲೆಯನ್ನು ಸುಟ್ಟು ಹಾಕಿಕೊಂಡು ನಿನ್ನನ್ನು ಬೀದಿ ನಾಯಿಯಂತೆ ಅಲಿಯುವ ಹಾಗೆ ಮಾಡದೇ ಹೋದರೆ ಇವನು ಪ್ರಣಯದ ಪ್ರಳಯಕಾಂತ ಪೃಥ್ವಿರಾಜನೇ ಅಲ್ಲ. जलते उसको आग कहता है, बुझते उसको राख कहता है. पृथ्वीराज निकला तो अंडरवर्ल्ड डॉन डॉन कहता है. ಹೋಗಲೇ ಹೋಗು. ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವ ಹಾಗೆ ಮಾಡದೇ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ದೇವರಾಗಿ ಬಂದು ನನ್ನ ಶೀಲವನ್ನು ಪ್ರಾಣವನ್ನು ಕಾಪಾಡಿದ್ರ. ನಿಮಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಹಾ, ಎದ್ದೇಳಮ್ಮ. ಎಲ್ಲ ಆ ದೈವ ಸಂಕಲ್ಪ. ಹಾ, ಯಾರಮ್ಮ ಅವನು? ಅವನೇಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಅವನು ಈ ಊರಿನ ಶ್ರೀಮಂತ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ನಮ್ಮಂತ ಒರಟಿ ಹೆಣ್ಮಕ್ಳು ಸಿಕ್ಕರೆ ಅವರ ಶೀಲ ಹರಣ ಮಾಡಿ ಅವರ ಸಾವಿಗೆ ಕಾರಣರಾಗ್ತಾನೆ. ಮತ್ತೆ ರಾಜಕೀಯ ಹಣದ ಬಲದಿಂದ ಮತ್ತೆ ಹೊರಬರ್ತಾನೆ. ಇವತ್ತು ದುರಾದೃಷ್ಟವಶ ಅವನ ಕಣ್ಣಿಗೆ ನಾನು ಬಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಲೇ ಜಯರಾಜ, ಪೃಥ್ವಿರಾಜ, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲೇ ನನ್ನ ವಿರೋಧಿಗಳಾಗಿ ನನ್ನ ಜೊತೆ ಬಾಜಿ ಕಟ್ಟಿ ಅಖಾಡಕ್ಕೆ ಇಳಿಯುತ್ತಿದ್ದೀರಿ. ಇನ್ನು ಇದೇ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬುಡಕ್ಕೆ ಒಪ್ಪಿಸದಿದ್ದರೆ ಇವನು ಸೇಡಿಗಾಗಿ ಸಿಡಿದತ್ತ ಕರ್ಣನೇ ಅಲ್ಲ. ಮಿಸ್ಟರ್, ಅಂದಹಾಗೆ ಏನ್ ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿ ಬೆನ್ನಟ್ಟಿದರೆ ಅವು ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮವಮ್ಮ, ಇದೇ ಈ ಕಲಿಯುಗದ ನಿಯಮ. ಹೌದು, ಅಂದಹಾಗೆ ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಈ ಊರಿಗೆ ಹೊಸಬರು ಅಂತ ಕಾಣಿಸುತ್ತೆ.
ತಾವ್ಯಾರು? ನಾನು ಯಾರೆಂದು ನನಗೇ ಗೊತ್ತಿಲ್ಲಮ್ಮ. ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಸಮಾಜಕ್ಕೆ ಸಾರಿ ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ನನಗೆ ತುಂಬಾ ಗೊತ್ತಾಗುತ್ತೆ. ನಾನು ನಿಮ್ಗೆ ಗೊತ್ತಾಗ್ತೀನಿ. ಹೋಗಿ ಬಾರಮ್ಮ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಾಜಕ್ಕೆ ಸಾರಿ ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಲೇ ಜಯರಾಜ್, ಬಡವರಿಂದ ಬಾಚಿದ ಹಣದ ಮಪ್ಪಿನಲ್ಲಿ ಕೊಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಂಕಾರದ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ಲೇ, ನನ್ನ ತಂದೆ ತಾಯಿಯನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ ಹತ್ತು ನರಿ ನಾಯಿಗಳಿಗೆ ಹಂಚದಿದ್ದರೆ ಇವನು ಸೇಡಿಗಾಗಿ ಸಿಡಿದತ್ತ ಕರ್ಣನೇ ಅಲ್ಲ.